ಕರ್ನಾಟಕ ಸುದ್ದಿವಾಹಿನಿ. ನಾನು ರಾಣಿಕೋಟೆ. ಪರಪ್ಪನ ಅಗ್ರಹಾರಕ್ಕೆ ದರ್ಶನ್ ಕಾಲಿಟ್ಟಾಗ ಅಯ್ಯಯ್ಯೋ ಅದೆಷ್ಟೋ ಜನರು ಬಾಯಿ ಪಡೆದುಕೊಂಡ್ರು, ಅದೆಷ್ಟೋ ಸಿನಿಮಾ ನಟ ನಟಿಯರು ಎದೆ ಪಡೆದುಕೊಂಡ್ರು. ಇನ್ನೇನು ಕನ್ನಡ ಸಿನಿಮಾ ರಂಗದ ಗತಿ ಮುಗ್ದೇ ಹೋಯ್ತು ಎಂದು ಮಣ್ಣು ತೂರಿದರು. ದರ್ಶನ್ ಹೊರಗೆ ಬರುವವರೆಗೆ ಯಾವುದೇ ಸಿನಿಮಾ ನೋಡಲ್ಲ ಎಂದು ನೆಲಕ್ಕೆ ಬಿದ್ದು ಹೊರಡಾಡಿದರು. ಇಲ್ಲ, ಏನು ಬದಲಾಗಲಿಲ್ಲ, ಎಲ್ಲವೂ ಮೊದಲು ಹೇಗಿರುತ್ತೋ ಹಾಗೆ ನಡೆಯಿತು, ಮುಂದೆಯೂ ನಡೆಯುತ್ತೆ. ಲೈಫ್ ಈಸ್ ಮೋರ್ ದೆನ್ ಎನಿ ಪರ್ಸನ್. ದರ್ಶನ್ಗೆ ಬಗ್ಗಿ ಹಿಡಿಯುವವರಿಗೆ ಇದೆಲ್ಲ ಒಂದು ಮಸ್ತಕಕ್ಕೆ ಅಮರಿಕೊಂಡಿರುತ್ತದೆ. ದರ್ಶನ್ ಇನ್ನಾದ್ರೂ ಬದಲಾಗಬೇಕು ಮತ್ತು ಬದಲಾಗ್ತಾರೆ ಹಾಗಂತ ಬಹುತೇಕ ಮಂದಿ ತಿಳಿದುಕೊಂಡಿದ್ರು. ಕಂಬಿ ಹಿಂದೆ ಕುಳಿತು ಭಗವದ್ಗೀತೆ ಓದ್ತಿದ್ದಾರಂತೆ, ಅಧ್ಯಾತ್ಮದ ಕಡೆ ಮೆದುಳು ಓಡಿಸಿದ್ದಾರಂತೆ. ಹೀಗೆ ಏನೇನೋ ಸುದ್ದಿಗಳು ಬಂದವು. ಇದು ಸಾಲದು ಎನ್ನುವಂತೆ ಹುಬ್ಬಳ್ಳಿಯ ಮಠಂದು ಸ್ವಾಮೀಜಿ ಕೂಡ ಪುಸ್ತಕವನ್ನು ಓದಲು ಕಳಿಸಿಕೊಟ್ಟು ಘನದಾರಿ ಕಾಯಕ ಮಾಡಿದ್ರು. ಪರಿಣಾಮ ಸಡನ್ ಚೇಂಜ್ ಆಯ್ತಾ? ಇಲ್ಲವೇ ಇಲ್ಲ. ಮತ್ತದೇ ಚಕಣ, ಬಿರಿಯಾನಿ, ಸಿಗರೇಟು ಹೊರಬಿದ್ದ ಸತ್ಯ ಇಷ್ಟಾದ್ರೆ ಒಳಗೆ ಇನ್ನೆಷ್ಟೋ ಫಲಿತಾಂಶ ಕಣ್ಮುಂದಿದೆ. ಈಗ ದಚ್ಚುಕಿಯರ ಬಳ್ಳಾರಿ ಬಂದಿಖಾನೆ. ಈಗಾಗಲೇ ದರ್ಶನ್ ಕಡೆ ಹದ್ದಿನ ಕಣ್ಣನ್ನು ಎಲ್ಲರೂ ನೆಟ್ಟಿದ್ದಾರೆ. ಬಳ್ಳಾರಿ ಅಧಿಕಾರಿಗಳು ಕೂಡ ಇದನ್ನೇ ನಿದ್ರೆಗೆ ಚಟ್ಟ ಕಟ್ಟಿ ಮಾಡ್ತಿದ್ದಾರೆ. ದರ್ಶನ್ಗೆ ಏನೇನು ಕೊಡಬೇಕು, ಏನೇನು ಕೊಡಬಾರ್ದು, ಯಾರ್ಯಾರು ಭೇಟಿ ಮಾಡಬೇಕು ಎನ್ನುವುದರಿಂದ ಹಿಡಿದು ಪ್ರತಿಯೊಂದನ್ನು ನಿಗದಿ ಮಾಡಿದ್ದಾರೆ. ಅದೇ ರೀತಿ ಜೀವನ ಕೂಡ ನಡೆಯಲಿದೆ. ದೂಸರ ಕೆಮ್ಮಂಗೆ ಇಲ್ಲ. ಪರಪ್ಪನ ಆಗ್ರಹದಲ್ಲಿದ್ದಾಗ ಸಿಕ್ಕವರು ಭೇಟಿ ಮಾಡಲು ಹಾಜರಿರ್ತಿದ್ರು. ನಿಮ್ಮ ಜೊತೆ ನಾವಿದ್ದೇವೆ ಬಾಸ್ ಎಂದು ಇದೇ ಉಗುತ್ತಿದ್ರು. ಇನ್ನು ಮುಂದೆ ಅವರಿಗೆಲ್ಲ ಗೋಲಿ ಮಾರಿ ನಿಂತಿದೆ ಬಳ್ಳಾರಿ ಜೈ. ವಾರಕ್ಕೆ 2 ಬಾರಿ ಕುಟುಂಬಸ್ಥರು ನೋಡಬಹುದು. ಸಿನಿಮಾ ನಟ ನಟಿಯರು, ನಿರ್ದೇಶಕ, ನಿರ್ಮಾಪಕರು ಜೈಲಿನ ಆತಿಥ್ಯ ಸುಳಿಯುವಂತಿಲ್ಲ. ರಾಜಕಾರಣಿಗಳಿಗೂ ಕೂಡ ಅದೇ ರೋಲ್ಸ್ ಲಾಭ ಆಗಲಿದೆ. ರಚಿತರಾಮ್ ರಾಯರಿಗೆ ಪೂಜೆ ಮಾಡಿಸಿದ್ರು, ಇನ್ಯಾವುದೋ ದೇವಸ್ಥಾನದ ಮುಂದೆ ಉರುಳು ಮಾಡಿ ಪ್ರಸಾದ ತಂದರೂ ಸಿಬ್ಬಂದಿ ಕೇಳ್ಕರಿಸುತ್ತದೆ. ಅಲ್ಲಿಗೆ ದರ್ಶನ್ ಹೊಸ ಸಂಕಟ ಅನುಭವಿಸಲಿದ್ದಾರೆ. ಆಗಾಗ ನೋಡಲು ಸಿಗುತ್ತಿದ್ದ ಇವರು ದೂರ. ಸಮಾಧಾನದ ಸಂಗತಿ ಎಂದರೆ ಕುಟುಂಬಸ್ಥರು ಬರಲಿದ್ದಾರಲ್ಲ, ಅದು ಸಂತಸ. ಬಳ್ಳಾರಿ ಬಿಸಿಲಿಗೆ ಹೊಂದಿಕೊಳ್ಳುವುದು ಒಂದು ಕಡೆ, ಇನ್ನೊಂದು ಕಡೆ 12 ಕೇಸು ಜಡ್ಡಿದ್ದಾರಲ್ಲ ಬೆಂಗಳೂರು ಪೊಲೀಸರು, ಅದೇನು ಹಾಗೆ ಬಂದು ಹೀಗೆ ಹೋಗಿ ಬಿಡುತ್ತದ? ನೋ ಚಾನ್ಸ್. ಸಿಗರೇಟು ಕೇಸು ಖೈದಿ ಮೊಬೈಲ್ನಲ್ಲಿ ಮಾತಾಡಿದ್ದು ಜೀವಂತ ಇದೆ, ಅದಕ್ಕೆ ಉತ್ತರಿಸಬೇಕು. ಅಷ್ಟರಲ್ಲೇ ಕೊಲೆ ಆರೋಪದ ಚಾರ್ಜ್ ಶೀಟು ಹೀಗೆ ಹಾಕ್ತಾರೆ. ಗಿರೀಶ್ ಚಂದನ್ ಅದಕ್ಕಾಗಿ ಶ್ರಮ ಪಡ್ತಿದ್ದಾರೆ. ಯಾವುದೇ ರೀತಿ ದರ್ಶನ್ ಕುಣಿಕೆಯಿಂದ ತಪ್ಪಿಸಿಕೊಳ್ಳಬಾರದು, ಅದಕ್ಕೆ ತಕ್ಕಂತೆ ಸಾಕ್ಷಿ ಕೂಡಿ ಹಾಕುತ್ತಿದ್ದಾರೆ. ಇದು ಇನ್ನೊಂದು ಪುರಾಣ. ಇತ್ತ ಪವಿತ್ರ ಗೌಡ ಕೂಡ ಜಾಮೀನು ಅರ್ಜಿ ಸಲ್ಲಿಸಿ ಮಟ್ಟಸವಾಗಿ ನಿಂತಿದ್ದಾರೆ. ನನಗೂ ಕೊಲೆಗೂ ಯಾವುದೇ ಸಂಬಂಧ ಇಲ್ಲ, ಕೊಲೆ ಮಾಡು ಎಂದು ನಾನು ಹೇಳಿಲ್ಲ, ಹೀಗಾಗಿ ನನಗೆ ಜಾಮೀನು ನೀಡಿ. ಇದು ಪವಿತ್ರ ಪರ ವಕೀಲರು ನ್ಯಾಯಾಲಯದಲ್ಲಿ ಮಂಡಿಸಿದ ವಾದ. ಅಲ್ಲಿಗೆ ದರ್ಶನ್ ಹಾಗೂ ಪವಿತ್ರ ಸಂಬಂಧ ಹಳ್ಳ ಹಿಡಿದು ಹೋಗಲಿದೆ. ದರ್ಶನ್ ಏನಾದ್ರೇನು, ನಾನು ಬಚಾವಾದ್ರೆ ಸಾಕು, ಇದೇ ಪವಿತ್ರ ಮನಸ್ಸಿನ ಸತ್ಯ. ಕೋಟಿ ಕಾಸಿನ ಬಂಗ್ಲೆ, ಕಾರು, ಒಡವೆ, ಸೀರೆ ಎಲ್ಲವನ್ನು ಹೊಡೆದುಕೊಂಡು ಈ ಪಾತ್ರಗಿತ್ತಿ ಇನ್ನೊಂದು ಕಾಂಪೌಂಡ್ಗೆ ಜಿಗಿಯಲಿದೆ. ಚಿನ್ನು, ಬಂಗಾರು, ಲಾಲಿಪಾಪು ಹೀಗೆ ದರ್ಶನ್ ಅನ್ನು ಕರೆದು ಮುಟ್ಟಿಸಬಾರದ ದಡಕ್ಕೆ ಮುಟ್ಟಿಸಿ ಇದೀಗ ಪವಿತ್ರ ಇನ್ನೊಂದು ಬೋಟ್ ಏರುವ ಸಾಧ್ಯತೆ ದಟ್ಟವಾಗಿದೆ. ಪವಿತ್ರ ನಮ್ಮ 2ನೇ ಅತ್ತಿಗೆ ಹೀಗೆ ನಿಂತಿದ್ದ ಕೆಲವು ಫ್ಯಾನ್ಸು ಈಗ ಕುತ್ತಿಗೆ ಮಠ ಕುಡಿದು ಕಕ್ಕಾಬಿಕ್ಕಿಯಾಗಿದ್ದಾರೆ. ಯಾರಿಗೆ ಯಾರುಂಟು ಗೆರಗಿನ ಸಂಸಾರ ಹೀಗಂತ ಹಾಡುವುದು ಅಸಭ್ಯ. ಕಾರಣ ಪವಿತ್ರ ಗೌಡ ದರ್ಶನ್ ಅಸಲಿ ಸಂಸಾರ ಅಲ್ಲ. ಇನ್ನಾದರೂ ಈ ಹೆಣ್ಣು ಮುಖದ ಹುಲ್ಲು ದಾಸನ ಬದುಕಿಂದ ದೂರ ಹೋದ್ರೆ ಅಷ್ಟೇ ಆಯುಷು ಹೆಚ್ಚಾಗುತ್ತದೆ ದರ್ಶನ್ಗೆ, ಅಲ್ಲವೇ? ಇದಿಷ್ಟು ಪರಪ್ಪನ ಅಗ್ರಹಾರ ಟು ಬಳ್ಳಾರಿ ಜೈಲಿನವರೆಗೆ ತಾತ್ಕಾಲಿಕ ಕಥನ. ಈಗ ಹೊಸ ಸಿನಿಮಾದ ಶೂಟಿಂಗ್ ಬಳ್ಳಾರಿ ಬಿರುಬಿಸಿಲಿನಲ್ಲಿ ಆರಂಭವಾಗಲಿದೆ. ಗಣಿ ಧೂಳು ಯಾರ್ಯಾರ ಕಣ್ಣನ್ನು ಅಗಲಿಸುತ್ತದೋ ಮುಚ್ಚಿಸುತ್ತದೋ ಹಂಪಿಯ ವಿರೂಪಾಕ್ಷನಿಗೆ ಗೊತ್ತು. ಅಂದಹಾಗೆ ಬಳ್ಳಾರಿಯ ಉಸ್ತುವಾರಿಯನ್ನು ಬೆಂಗಳೂರು ಶಿವಾಜಿನಗರದ ಜಮೀರ್ ಸಾಹೇಬ್ ವಹಿಸಿಕೊಂಡಿದ್ದಾರೆ. ದಚ್ಚುಗೆ ಕುಚುಕು ಗೆಳೆಯ ಈ ಜಮೀರ್. ಸದ್ಯಕ್ಕೆ ಬಳ್ಳಾರಿ ಅಳಿಯನಾಗಿರುವ ದರ್ಶನ್ಗೆ ಇದು ಅನುಕೂಲವಾ ಇಲ್ಲವೇ ಪ್ರತಿಕೂಲ? ಹವಾಮಾನದ ಮುನ್ಸೂಚನೆಯ ನೋಡೋಣ ಬಿಡಿ.